ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? BS ಯಡಿಯೂರಪ್ಪ ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿ. ಹೆಚ್ಚು ಕಡಿಮೆ 40ರಿಂದ 45 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇದ್ದಂತಹ ವಿಶೇಷವಾದಂಥ ರಾಜಕಾರಣಿ ಅಂದರೆ BS ಯಡಿಯೂರಪ್ಪ. ತಮ್ಮದೇ ಆದಂಥ ಹೆಸರಿನ ತಾಕತ್ತಿನ ಮೂಲಕವೇ ಒಂದಷ್ಟು ಜನರನ್ನ ಗೆಲ್ಲಿಸಿಕೊಂಡು ಬರುವಂಥ ಕೆಪಾಸಿಟಿ BS ಯಡಿಯೂರಪ್ಪನವರಿಗಿತ್ತು. ಇಂತಹ BS ಯಡಿಯೂರಪ್ಪ ಇದೀಗ ಹೆಚ್ಚು ಕಡಿಮೆ ರಾಜಕಾರಣದಿಂದಲೇ ಹಿಂದೆ ಸರಿತಾ ಇದ್ದಾರೆ. ಅವರೇ ಘೋಷಣೆ ಮಾಡಿರುವ ಹಾಗೆ ಚುನಾವಣಾ ರಾಜಕೀಯದಿಂದ ಹೆಚ್ಚು ಕಡಿಮೆ ನಿವೃತ್ತಿ ಘೋಷಣೆ ಮಾಡಿದ ಹಾಗಾಗಿದೆ. ಅದರ ಅರ್ಥ ಹೆಚ್ಚು ಕಡಿಮೆ ರಾಜಕೀಯದಿಂದ ನಿವೃತ್ತಿ ಪಡೆದುಕೊಂಡ ಹಾಗೆ. ಬಂಧುಗಳೇ, ನಾನು BS ಯಡಿಯೂರಪ್ಪನವರ ಹಿಸ್ಟ್ರಿಯನ್ನು ಹೇಳೋದಕ್ಕೆ ಹೋಗೋದಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. BS ಯಡಿಯೂರಪ್ಪನವರು ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು, ಹಾಗೆ BS ಯಡಿಯೂರಪ್ಪನವರ ಮುಂದಿನ ನಡೆ ಏನು, ಹಾಗೆ BS ಯಡಿಯೂರಪ್ಪನವರ ಈ ನಿರ್ಧಾರದಿಂದ ಬಿಜೆಪಿಗೆ ಯಾವ ರೀತಿಯಾಗಿ ಪೆಟ್ಟು ಕೊಡುತ್ತೆ ಅಂತ. ಬಂಧುಗಳೇ, BS ಯಡಿಯೂರಪ್ಪನವರು ತುಂಬಾ ಸಾಮಾನ್ಯವಾದಂಥ ಕುಟುಂಬದಿಂದ ಬಂದಂಥವರು. ಮಂಡ್ಯದ ಬೂಕನಕೆರೆಯಿಂದ ಶಿವಮೊಗ್ಗದ ಶಿಕಾರಿಪುರಕ್ಕೆ ವಲಸೆ ಬಂದು ಪುರಸಭೆ ಸದಸ್ಯರಾಗಿ, ಅಂತಿಮವಾಗಿ ಶಾಸಕರಾಗಿ, ವಿಪಕ್ಷ ನಾಯಕರಾಗಿ, 4 ಬಾರಿ ಮುಖ್ಯಮಂತ್ರಿಯಾಗಿ, 8 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು. 1999ರಲ್ಲಿ ಒಂದೇ ಒಂದು ಬಾರಿ ಸೋಲನ್ನು ಕಂಡಂಥವರು. ಅದರ ಹೊರತಾಗಿ ಸೋಲನ್ನೇ ಕಾಣದಂತಹ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪನವರು. ಇಂತಹ BS ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ಬಿಟ್ಟಿದ್ರು. ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರು ಎನ್ನುವಷ್ಟರ ಮಟ್ಟಿಗೆ ಇತ್ತು ಅವರ ಪವರ್ ಎಲ್ಲವೂ ಕೂಡ. ಒಂದು ಕಾಲದಲ್ಲಿ ಬರೀ ಬಿಜೆಪಿ 2 ಸ್ಥಾನಗಳಿಂದ ಹಿಡಿದು ಇವತ್ತು ಸರ್ಕಾರ ರಚನೆ ಮಾಡುವವರೆಗೂ ಕೂಡ BS ಯಡಿಯೂರಪ್ಪನವರ ಶ್ರಮ ಅಥವಾ ಅವರ ಚಾಣಾಕ್ಷ ಬುದ್ಧಿ ಎಲ್ಲವೂ ಕೂಡ ಇಲ್ಲಿ ಕೆಲಸವನ್ನ ಮಾಡಿದೆ. ಇಲ್ಲಿವರೆಗೂ ಕೂಡ BS ಯಡಿಯೂರಪ್ಪನವರಿಗಾಗ್ಲಿ ಅಥವಾ ಬಿಜೆಪಿ ಪಕ್ಷಕ್ಕಾಗ್ಲಿ ಪೂರ್ಣ ಜನಮತ ಸಿಕ್ಕೇ ಇಲ್ಲ. ಆಪರೇಷನ್ ಕಮಲದ ಮೂಲಕವೇ ಸರ್ಕಾರವನ್ನ ಇಲ್ಲಿವರೆಗೂ ಕೂಡ ರಚನೆ ಮಾಡಿದ್ದು. ಅದೆಲ್ಲದರ ಹಿಂದೆಯೂ ಕೂಡ BS ಯಡಿಯೂರಪ್ಪನವರ ಚಾಣಾಕ್ಷತೆ ಇತ್ತು. ಇನ್ನು ಹೈಕಮಾಂಡ್, ಅದರಲ್ಲೂ ಕೂಡ ನರೇಂದ್ರ ಮೋದಿ, ಅಮಿತ್ ಶಾ ಕೇಂದ್ರದಲ್ಲಿ ಪ್ರಭಾವಿಗಳಾಗ್ತಾ ಇದ್ದ ಹಾಗೆ ಪ್ರತಿಯೊಂದು ರಾಜ್ಯವನ್ನು ಕೂಡ ಬಿಜೆಪಿ ಆಡಳಿತ ಇರುವಂಥ ರಾಜ್ಯಗಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ಬಹುತೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ನಾಯಕರೆಲ್ಲರೂ ಕೂಡ ಮುಳುಗು ಹೋಗ್ಬಿಟ್ಟಿದ್ದಾರೆ. ಬಹುತೇಕ ರಾಜ್ಯಗಳಲ್ಲಿ ನೇರವಾದಂಥ ಕಂಟ್ರೋಲ್ ಇರೋದು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಕೈಯಲ್ಲಿ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ BS ಯಡಿಯೂರಪ್ಪನವರ ಕಂಟ್ರೋಲ್ನಲ್ಲಿ ಬಿಜೆಪಿ ಇತ್ತು. ಆದರೆ ಹೆಚ್ಚು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಆ ಕಂಟ್ರೋಲ್ ನಿಧಾನಕ್ಕೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರ ಕೈಗೆ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಅವರು ಪ್ಲಾನ್ ಮಾಡ್ತಾ ಇದ್ರು, ಏನಾದರೂ ಮಾಡಿ ರಾಜ್ಯದ ಬಿಜೆಪಿಯನ್ನ ಯಡಿಯೂರಪ್ಪನವರಿಂದ ಹೊರಗಡೆ ತಗೊಂಡು ಹೋಗಬೇಕು, ಒಂದು ಸ್ವತಂತ್ರ ಪಕ್ಷ ಅಥವಾ ನೇರವಾಗಿ ನಮ್ಮ ಕಂಟ್ರೋಲ್ಗೆ ಸಿಗುವ ರೀತಿಯಲ್ಲಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು. ಆ ಪ್ಲಾನಿನ ಮೊದಲ ಹೆಜ್ಜೆಯಾಗಿಯೇ BS ಯಡಿಯೂರಪ್ಪನವರಿಂದ ರಾಜೀನಾಮೆಯನ್ನ ಕೊಡಿಸಲಾಯಿತು. ಅದಕ್ಕೆ ವಯಸ್ಸಿನ ನೆಪವನ್ನು ಹೇಳಲಾಯಿತು. ಈಗಾಗಲೇ 75 ವರ್ಷವನ್ನು ದಾಟಿಬಿಟ್ಟಿದ್ದೀರಿ, ಬಿಜೆಪಿಯ ನಿಯಮವೇ ಆ ರೀತಿಯಾಗಿದೆ ಎನ್ನುವ ಕಾರಣಕ್ಕಾಗಿ BS ಯಡಿಯೂರಪ್ಪನವರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆಯನ್ನು ಕೊಡಿಸಲಾಯಿತು. ಈ ಕಾರಣಕ್ಕಾಗಿ BS ಯಡಿಯೂರಪ್ಪನವರು ಕಣ್ಣೀರು ಹಾಕ್ತಾ ರಾಜೀನಾಮೆಯನ್ನು ಕೊಟ್ಟರು. ಅದಾದ ನಂತರ BS ಯಡಿಯೂರಪ್ಪನವರು ಸಾಕಷ್ಟು ಷರತ್ತುಗಳನ್ನು ವಿಧಿಸಿದ್ರು. ಪ್ರಮುಖವಾಗಿ ವಿಜೇಂದ್ರ ಅವರಿಗೆ MLC ಮಾಡಬೇಕು ಅಥವಾ ವಿಜೇಂದ್ರ ಅವರಿಗೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಕೊಡಬೇಕು, ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ. ಆದರೆ ಹೈಕಮಾಂಡ್ ಆರಂಭದಲ್ಲಿ ಎಲ್ಲದಕ್ಕೂ ಕೂಡ ಓಕೆ ಅಂದ್ರೂ ಕೂಡ BS ಯಡಿಯೂರಪ್ಪನವರ ಮಾತಿಗೆ ಸೊಪ್ಪು ಹಾಕಲಿಲ್ಲ. ಬರ್ತಾ 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 BS ಯಡಿಯೂರಪ್ಪನವರು ಎಲ್ಲಿವರೆಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಬಿಜೆಪಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಸರಿಯುವಂಥ ಪರಿಸ್ಥಿತಿ ಬಂದಿದೆ. ಸದ್ಯ ಅವರನ್ನ ಕೇಳಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಇನ್ನು ಅವರ ಅವಧಿಯಲ್ಲಿ ಸೆಲೆಕ್ಟ್ ಆಗಿರುವಂಥ ನಿಗಮ ಮಂಡಳಿ ಸದಸ್ಯರು ಅಥವಾ ನಿಯೋಗ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲರನ್ನೂ ಕೂಡ ಕಂಪ್ಲೀಟ್ ಆಗಿ ಬದಲಾಯಿಸಲಾಗಿದೆ. ಹೆಚ್ಚು ಕಡಿಮೆ BS ಯಡಿಯೂರಪ್ಪನವರಿಂದ ಪಾರ್ಟಿಯನ್ನ ಕಂಪ್ಲೀಟ್ ಆಗಿ ಹೊರಗಡೆ ತರಲಾಗಿದೆ. ಈಗ ವಿಜೇಂದ್ರ ವಿಚಾರಕ್ಕೆ ಬರ್ತೀನಿ. ಹಿಂದೆ ಬೈ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ವಿಜೇಂದ್ರ ಕೂಡ ನಿರೀಕ್ಷೆಯಲ್ಲಿದ್ರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೂ ಮುನ್ನ ಹಿಂದೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೇ ಟಿಕೆಟ್ ಕೊಡಬೇಕಿತ್ತು, ಆದರೆ ಕುಟುಂಬ ರಾಜಕಾರಣದ ನೆಪವನ್ನು ಒಡ್ಡಿ ಹೈಕಮಾಂಡ್ ಆಗ್ಲೂ ಕೂಡ ಟಿಕೆಟ್ ಅನ್ನು ಕೊಡಲಿಲ್ಲ. ಅದಾದ ನಂತರ MLC ಮಾಡ್ತಾರೆ, MLC ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡ್ತಾರೆ ಎನ್ನುವಂಥ ಮಾತುಗಳಿತ್ತು, ಆದರೆ ಹೈಕಮಾಂಡ್ ಅದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಹೀಗಾಗಿ BS ಯಡಿಯೂರಪ್ಪನವರಿಗೆ ಕಸಿವಿಸಿ ಜಾಸ್ತಿ ಆಯಿತು. ಮತ್ತೆ BS ಯಡಿಯೂರಪ್ಪನವರು ಕುಟುಂಬದಲ್ಲಿ ಒತ್ತಡವೂ ಕೂಡ ಜಾಸ್ತಿ ಆಯಿತು. ವಿಜೇಂದ್ರ ಅವರನ್ನ ನೀವೇನಾದರೂ ಮಾಡಿ ರಾಜಕೀಯದಲ್ಲಿ ಬೆಳೆಸಲೇಬೇಕು ಎನ್ನುವಂಥ ಒತ್ತಡ ಅವರ ಕುಟುಂಬದಲ್ಲೂ ಕೂಡ ಜಾಸ್ತಿ ಆಯಿತು. ಹೀಗಾಗಿ BS ಯಡಿಯೂರಪ್ಪನವರ ಮುಂದೆ ಸದ್ಯ ಯಾವುದೇ ಆಯ್ಕೆಗಳು ಕೂಡ ಇಲ್ಲ. BS ಯಡಿಯೂರಪ್ಪನವರು ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕಾರಣ, ಮುಂದಿನ ಫೆಬ್ರವರಿಗೆ BS ಯಡಿಯೂರಪ್ಪನವರಿಗೆ 80 ವರ್ಷ ವಯಸ್ಸಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ. ಕಾರಣ, ಹಿಂದೆ
ಪಾರ್ಟಿಯನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದಂಥ ಅಡ್ವಾಣಿಯಿಂದ ಹಿಡಿದು ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಬೇರೆ ಬೇರೆ ಒಂದಷ್ಟು ನಾಯಕರು ಅವರೆಲ್ಲರೂ ಕೂಡ ಅಷ್ಟೊಂದು ಬಿಜೆಪಿಗೆ ದುಡಿದ್ರೂ ಕೂಡ ಅವರನ್ನು ಮೂಲೆ ಗುಂಪು ಮಾಡಲಾಯಿತು. ಮಾರ್ಗದರ್ಶಕರ ಲಿಸ್ಟಿಗೆ ಅವರೆಲ್ಲರನ್ನು ಕೂಡ ಸೇರಿಸಾಗಿದೆ. BS ಯಡಿಯೂರಪ್ಪನವರಿಗೆ ಕೂಡ ಹೆಚ್ಚು ಕಡಿಮೆ ಅದೇ ಆಗುತ್ತೆ. ಈಗ BS ಯಡಿಯೂರಪ್ಪನವರಿಗೆ ಇರುವಂಥ ಆತಂಕ ಏನಪ್ಪ ಅಂದ್ರೆ, ಓಕೆ ನನಗೆ ಟಿಕೆಟ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗನಿಗೂ ಟಿಕೆಟ್ ಕೊಡದಿದ್ರೆ ಏನು ಮಾಡಬೇಕು ಅನ್ನೋದು BS ಯಡಿಯೂರಪ್ಪನವರ ತಲೆಯಲ್ಲಿ ಇದ್ದಂಥ ವಿಚಾರ. ಈ ಕಾರಣಕ್ಕಾಗಿ BS ಯಡಿಯೂರಪ್ಪನವರು ಒಂದು ದಾಳವನ್ನು ಉರುಳಿಸ್ತಾರೆ. ಇದ್ದಕ್ಕಿದ್ದ ಹಾಗೆ ಬಂದು ಶಿಕಾರಿಪುರದಲ್ಲಿ ನನ್ನ ಉತ್ತರಾಧಿಕಾರಿ BY ವಿಜಯೇಂದ್ರ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ BS ಯಡಿಯೂರಪ್ಪನವರು ಈಗಾಗಲೇ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಇದೀಗ ಒಂದು ರೀತಿಯಾದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. BY ವಿಜಯೇಂದ್ರ ಅವರಿಗೆ ಬೇರೆ ಯಾವುದೇ ನೆಪವನ್ನೂ ಕೂಡ ಹೇಳದೆ ಈಗ ಟಿಕೆಟ್ ಅನ್ನು ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಹಾಗೊಂದು ವೇಳೆ ಟಿಕೆಟ್ ಅನ್ನು ಕೊಡಲಿಲ್ಲ ಅಂತಾದ್ರೆ ರಾಜ್ಯದ ಜನರಿಗೆ ಬೇರೊಂದು ಸಂದೇಶ ಹೋಗುತ್ತೆ. ಇನ್ನು ನೆಪವನ್ನು ಹೇಳೋದಕ್ಕೂ ಕೂಡ ಬಾಕಿ ಇಲ್ಲ. ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರು ಇದ್ದಾರೆ, ಅವ್ರ ಮಗ ರಾಘವೇಂದ್ರ ಇದ್ದಾರೆ, ವಿಜೇಂದ್ರಗೆ ಯಾಕೆ ಅನ್ನುವಂಥ ಪ್ರಶ್ನೆ ಎದುರಾಗ್ತಿತ್ತು. ಇದೀಗ ಯಡಿಯೂರಪ್ಪನವರು ಹಿಂದೆ ಸರಿದಿರುವಂಥ ಕಾರಣಕ್ಕಾಗಿ ಅವರ ಕುಟುಂಬದಿಂದ ಇಬ್ಬರು ಮಾತ್ರ ಉಳ್ಕೊಳ್ತಾರೆ. ಒಬ್ರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿಲ್ಲ, ಅವರು ಲೋಕಸಭಾ ಸದಸ್ಯರು, ಹೀಗಾಗಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹೀಗಾಗಿ BY ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಹೈಕಮಾಂಡ್ಗೆ ಎದುರಾಗುತ್ತೆ. ಇದು ಯಡಿಯೂರಪ್ಪನವರು ಹೂಡಿದಂಥ ದಾಳ. ಹೈಕಮಾಂಡ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕಿಸಿದ್ರು. ಒಂದು ರೀತಿಯಲ್ಲಿ ಹೀಗೆ ಅನ್ಸುತ್ತೆ. ಆದರೆ ಇನ್ನೊಂದು ಕಡೆಯಿಂದ ಮುತ್ಸದ್ದಿ ನಾಯಕ, ರಾಜ್ಯದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದ್ರು, 4 ಬಾರಿ CM ಆಗಿದ್ರು. ಇಷ್ಟೆಲ್ಲ ಆದರೂ ಕೂಡ BS ಯಡಿಯೂರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕಂದ್ರೆ ಇಷ್ಟೆಲ್ಲ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಎದುರಾಯ್ತಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ. ಇದೆಲ್ಲವೂ ಕೂಡ ಇಲ್ಲಿವರೆಗಿನ ವಿಶ್ಲೇಷಣೆ. ಆದರೆ ಮುಂದಿನ ದಿನಗಳಲ್ಲಿ ಇದು BJPಗೆ ಪೆಟ್ಟು ಕೊಡುತ್ತಾ ಕೊಡಲ್ವಾ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ರೀತಿಯಲ್ಲಿ BS ಯಡಿಯೂರಪ್ಪನವರಿಗೆ ಬಲ ಅಂದರೆ ಲಿಂಗಾಯತ್. ಹೆಚ್ಚು ಕಡಿಮೆ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ 2020 ಸರ್ಕಾರ ಕುಮಾರಸ್ವಾಮಿಯವರು ಇನ್ನೊಂದು ಅವಧಿಗೆ ಯಡಿಯೂರಪ್ಪನವರಿಗೆ ಬಿಟ್ಕೊಡ್ಲಿಲ್ಲ. ಆಗ ಯಡಿಯೂರಪ್ಪನವರು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾರೆ. ಆಗ ಅವರ ಬೆನ್ನಿಗೆ ನಿಂತದ್ದು ಅಂದ್ರೆ ಅದೇ ಲಿಂಗಾಯತ ಸಮುದಾಯ. 2008ರ ಚುನಾವಣೆಯಲ್ಲಿ 110 ಸೀಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಒನ್ಸ್ ಅಗೇನ್ ಕಾರಣ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಪ್ರಾಬಲ್ಯವಿರುವಂಥ ಲಿಂಗಾಯತ ಸಮುದಾಯ. ಆದಂಥ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಮಠಮಾನ್ಯಗಳಿಗೆ ಅನುದಾನ ಕೊಡೋದಾಗಿರ್ಬೋದು, ಬೇರೆ ಬೇರೆ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡುವ ಮೂಲಕ ತಮ್ಮ ಸಮುದಾಯ ತಮಗೆ ಮಾಡಿಕೊಟ್ಟಂಥ ಲಾಭಕ್ಕೆ ಋಣ ಸಂದಾಯವನ್ನು ಕೂಡ BS ಯಡಿಯೂರಪ್ಪನವರು ಮಾಡಿದರು. ಆದರೆ ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ BS ಯಡಿಯೂರಪ್ಪನವ್ರನ್ನ ಇಳಿಸಲಾಯಿತು, ಲಿಂಗಾಯತ ಸಮುದಾಯ ಸಹಜವಾಗಿ ಮುನಿಸಿಕೊಂಡಿದೆ. ಹಾಗೆ ವಿಜಯೇಂದ್ರ ಅವರ ವಿಚಾರದಲ್ಲಿ ನಡೆಸ್ಕೊಂಡಿರುವಂಥ ರೀತಿ ಅಥವಾ ಯಡಿಯೂರಪ್ಪನವರು ಇತ್ತೀಚೆಗೆ ಮೂಲೆ ಗುಂಪು ಆಗ್ತಿದ್ದಾರೆ ಅಂತ ಒಂದು ಸಂದೇಶ ಹೊರಗಡೆ ಹೋಗಿದೆಯಲ್ಲ, ಇದು ಕೂಡ ಲಿಂಗಾಯತ ಸಮುದಾಯ ಮುನಿಸಿಕೊಳ್ಳೋದಿಕ್ಕೆ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಎಷ್ಟೋ ಜನ ಶಾಸಕರಾಗಿದ್ದಾರೆ ಅಂದರೆ ಅದಕ್ಕೆ ನೇರಾನೇರವಾದಂಥ ಕಾರಣ BS ಯಡಿಯೂರಪ್ಪನವರು, ಅವರ ನಾಮಬಲದ ತಾಕತ್ತು. ಎಷ್ಟೋ ಕ್ಷೇತ್ರಗಳಲ್ಲಿ ಅವರ ಹೆಸರು ಓಡುತ್ತೆ. ಅವರ ಹೆಸರಿನ ಕಾರಣಕ್ಕಾಗಿ ಒಂದಷ್ಟು ಜನ ಶಾಸಕರಾಗಿ ಕೂಡ ಆಯ್ಕೆಯಾಗಿ ಬಂದಿದ್ದಾರೆ. ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರ ಹೊರತಾಗಿ ಬೇರೊಬ್ಬ ನಾಯಕನನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ BJP ವಿಚಾರದಲ್ಲಿ. ಬೊಮ್ಮಾಯಿ ಇದೀಗ ಮುಖ್ಯಮಂತ್ರಿ ಆಗಿರಬಹುದು, ಆದರೆ ಯಡಿಯೂರಪ್ಪನವರ ಆ ಚಾರ್ಮ್ ಆಗಲಿ ಅಥವಾ ಯಡಿಯೂರಪ್ಪನವರದ ಆ ಮಾಸ್ ಕೆಪಾಸಿಟಿ ಆಗಲಿ ಬೊಮ್ಮಾಯಿ ಅವರಿಗಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ಮಧ್ಯ ಕರ್ನಾಟಕ, ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ರೀಚ್ ಆಗುವಂಥ ನಾಯಕ. ಅಂತಹ ನಾಯಕ BJPಯಲ್ಲಿ ಇನ್ನೊಬ್ರು ಇಲ್ವೇ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದಷ್ಟು ಕ್ಷೇತ್ರಗಳಲ್ಲಿ BS ಯಡಿಯೂರಪ್ಪನವರ ನಾಮಬಲದ ತಾಕತ್ತಿನ ಮೂಲಕವೇ ಗೆದ್ಕೊಂಡು ಬರುವಂಥ ಕೆಪಾಸಿಟಿ ಇತ್ತಲ್ಲ, ಅಂತಹ ಕ್ಷೇತ್ರಗಳು BJPಯಿಂದ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ BS ಯಡಿಯೂರಪ್ಪನವರು ಸಕ್ರಿಯವಾಗಿ ಏನಾದರೂ ಪಾಲ್ಗೊಂಡ್ರೆ ಪ್ರಚಾರದಲ್ಲಿ ಅಥವಾ ರಾಜ್ಯಾದ್ಯಂತ ಓಡಾಡಿದ್ರೆ BJPಗೆ ಆ ಸ್ಥಾನಗಳು ಬರುವಂಥ ಸಾಧ್ಯತೆ ಇದೆ. ಆದರೆ BS ಯಡಿಯೂರಪ್ಪನವರು ಹೆಚ್ಚು ಕಡಿಮೆ ಶಿಕಾರಿಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುವ ಹಾಗೆ ಕಾಣಿಸ್ತಾ ಇದೆ. ಅಂದರೆ ತಮ್ಮ ಮಗನ ಚುನಾವಣೆಗೆ ಮಾತ್ರ ಓಡಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಅವರು ಮುನಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವರಿಗೆ ಬೆಟ್ಟದಷ್ಟು ಅಸಮಾಧಾನ, ಬೇಸರ ಎಲ್ಲವೂ ಕೂಡ ಇದೆ. ಹೊರಗಡೆ ತೋರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ಕೈ ತಪ್ಪಿ ಹೋಗಿದ್ದಂಥ ಸರ್ಕಾರವನ್ನ ಒಂದಷ್ಟು ಜನರನ್ನ 17 ಜನರನ್ನ ಸೆಳ್ಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು. ಮತ್ತೆ BJPಗೆ ಒಂದು ಗಟ್ಟಿ ಅಸ್ತಿತ್ವವನ್ನ ಕಟ್ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಆದರೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕಿತ್ಕೊಂಡ್ಬಿಡ್ತು. ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಅವರಿಗೆ ಅಸಮಾಧಾನ ಇದೆ. ಹೀಗಾಗಿ ರಾಜ್ಯಾದ್ಯಂತ ಓಡಾಡುವಂಥ ಸಾಧ್ಯತೆಗಳು ಬಹಳ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಅವರು ವಯಸ್ಸಿನ ನೆಪವನ್ನು ಕೂಡ ಒಡ್ಡಬಹುದು. ನನಗೆ ಈಗಾಗಲೇ 80 ವರ್ಷ ಆಗಿದೆ, ರಾಜ್ಯಾದ್ಯಂತ ಪ್ರವಾಸ ಮಾಡೋದು ಕಷ್ಟ ಅಂತ ಏನಾದರೂ BS ಯಡಿಯೂರಪ್ಪನವರು ಹೇಳಿದ್ದೇ ಆದಲ್ಲಿ BJPಗೆ ಇದು ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ BJPಯ ಪರವಾಗಿ ಒಗ್ಗೂಡಿದಂಥ ಲಿಂಗಾಯತರೆಲ್ಲರೂ ಕೂಡ ಚದುರಿ ಹೋಗುವಂಥ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ಕಾಂಗ್ರೆಸ್ ಕೂಡ ಅದಕ್ಕೆ
ಪ್ಲಾನ್ ಮಾಡ್ಕೊಳ್ತಾ ಇದೆ. ಈಗ ಎಂ ಬಿ ಪಾಟೀಲ್ ಸೇರಿದಂತೆ ಲಿಂಗಾಯತ ನಾಯಕರು ಯಾರಿದ್ದಾರೆ ಅವರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಯಡಿಯೂರಪ್ಪನವರು ಮಂಡ್ಯದವರು ಎನ್ನುವಂತ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ನಿಧಾನಕ್ಕೆ ಬಿಜೆಪಿ ಚಿಗುರುಕೊಳ್ಳೋದಕ್ಕೆ ಶುರುವಾಗಿತ್ತು. ಆದರೆ BS ಯಡಿಯೂರಪ್ಪನವರೇ ಮೂಲೆ ಗುಂಪಾಗ್ತಿರುವ ಕಾರಣಕ್ಕಾಗಿ, ಹಾಗೆ ವಿಜಯೇಂದ್ರ ಕೂಡ ಹಳೆ ಮೈಸೂರು ಭಾಗದ ಕಡೆಗೆ ಹೋಗದೇ ಇರುವಂತ ಕಾರಣಕ್ಕಾಗಿ ಅದು ಕೂಡ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುವಂತ ಸಾಧ್ಯತೆ ಇದೆ. ಒಂದು ರೀತಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ಒಂದಷ್ಟು ಸೀಟ್ಗಳನ್ನು ಗೆಲ್ಲಬಹುದಿತ್ತು, ಆದರೆ ಅವಕಾಶವನ್ನ ತನ್ನ ಕೈಯಾರೆ ಹಾಳು ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಇದೊಂದು ಚುನಾವಣೆಯವರೆಗೂ ಕೂಡ ಯಡಿಯೂರಪ್ಪನವರು ಸಕ್ರಿಯವಾಗಿ ಇರುವ ರೀತಿಯಲ್ಲಿ ನೋಡ್ಕೊಳ್ಬಹುದಿತ್ತು. ಆದರೆ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದ್ದಕ್ಕೆ ಬಿಜೆಪಿ ದೊಡ್ಡ ಮಟ್ಟಿಗೆ ಬೆಲೆಯನ್ನು ತೆರಲೇಬೇಕಾಗತ್ತೆ ಬಂಧುಗಳೇ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.